हे हाय फ्रेंड्स निन्ने ओडिया इंडस्ट्री ಒಂದು ट्रेलर रिलीज ಆಗಿದೆ बीच की तो जाई होनी ना इसलिए बीच बीच में हम बीच का गाना सुन लेता ಈ ಸಂಕ್ರಾಂತಿ ಟೈಮ್ದಾಗೂ ಒಡಿಯಾ ಇಂಡಸ್ಟ್ರಿ ಒಂದು ಬಿಗ್ ಮೂವಿ ಅನೌನ್ಸ್ಮೆಂಟ್ ಮಾಡ್ತಿರ್ಬೇಕು ನಾನು ಅನ್ಕೊಂಡಿದ್ದೆ ಬಟ್ ಅನೌನ್ಸ್ಮೆಂಟ್ ಮಾಡಲಿಲ್ಲ ಲಾಸ್ಟ್ ಮಾಲೆಗಿರಿ ಆದಮೇಲೆ ರಾಮ್ ಮೂವಿ ಆದಮೇಲೂ ಒಡಿಯಾ ಇಂಡಸ್ಟ್ರಿ ಯಾವ ಬಿಗ್ ಮೂವಿನ ಅನೌನ್ಸ್ಮೆಂಟ್ ಮಾಡಲಿಲ್ಲ ಡಿಯರ್ ಪುರುಷೋತ್ತಮ್ ನಿನ್ನೆ ಒಂದು ಟ್ರೈಲರ್ ರಿಲೀಸ್ ಆಗಿದೆ ಅದನ್ನು ಒಂಥರ ಡೀಸೆಂಟ್ ಟ್ರೈಲರ್ ಅದ ಒಂದು ಫ್ಯಾಮಿಲಿ ವಾಚಬಲ್ ಮೂವಿ ಅದ ಅದನ್ನು ಒಡಿಯಾದಾಗೆ ರಿಲೀಸ್ ಆಗತ್ತದ ಬಟ್ ಸರಿಗದ ಟ್ರೈಲರ್ ನಾ ಎಕ್ಸ್ಪೆಕ್ಟೇಷನ್ ಬೇರೆ ಲೆವೆಲ್ ಇಟ್ಕೊಂಡಿದ್ದೆ ಈ ಸಂಕ್ರಾಂತಿ ಟೈಮ್ದಾಗ ದೊಡ್ಡ ದೊಡ್ಡ ಮೂವಿಗಳು ರಿಲೀಸ್ ಆಗತ್ತಲ್ಲ ನಿನ್ನೆ ಆಯ್ಲಾದೂ ಟ್ರೈಲರ್ ರಿಲೀಸ್ ಆಗಿದೆ ತೊ ಮುಂದೆ ಡಿಸ್ಕಸ್ ನಾವು ಮಾಡಮ್ಮ ತೊ ಪ್ಲೀಸ್ ನನ್ನ ಚಾನಲ್ ಹೊಸ್ದಾಗಿ ಯಾರು ನೋಡುತ್ತೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಕೊಟ್ರಿ ನೀವು ಸಪೋರ್ಟ್ ಕೊಟ್ರಿ ಬಾಸ್ ನನ್ನ ಚಾನಲ್ ಗ್ರೋ ಆಗ್ತದೆ ತೊ ಫಸ್ಟ್ ಆಫ್ ಆಲ್ ಅದು ತೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ತೊ ಫಸ್ಟ್ ನಾವು ಮಾತಾಡೋಣ ಒಡಿಯಾ ಇಂಡಸ್ಟ್ರಿ ನಿನ್ನೆ ಪುರುಷೋತ್ತಮ್ ಟ್ರೈಲರ್ ರಿಲೀಸ್ ಆಗಿದೆಲ್ಲ ಅದು ಒಂದು ಟ್ರೈಲರ್ ಸರಿಯಾಗಿತ್ತು ಆ ಮೂವಿ ಒಡಿಯಾದಾಗ ಬ್ಲಾಕ್ ಬಸ್ಟರ್ನ ಆಗಿದೆ ಆ ಮೂವಿ ಹಿಂದಿದಾಗ ರಿಲೀಸ್ ಮಾಡಿಲ್ಲ ಓನ್ಲಿ ಒಡಿಯಾದಾಗೆ ರಿಲೀಸ್ ಆಯಿತು ಇದು ಡಿಯರ್ ಪುರುಷೋತ್ತಮ್ ನಾವು ಟ್ರೈಲರ್ ಅಂತೀವಲ್ಲ ಒಂದು ಡೀಸೆಂಟ್ ಅದ ಒಂದು 4 ಮಂದಿ ಫ್ಯಾಮಿಲಿ ಸ್ಟೋರಿ ಆ ಥರ ಪ್ರೆಸೆಂಟೇಷನ್ ಕಾಣತ್ತೆ 4 ಮಂದಿಗೆ ಏನೋ ಪ್ರಾಬ್ಲಮ್ ಆಗ್ತದ ಆ ಥರ ಟ್ರೈಲರ್ ಒಳಗೆ ಕಾಣ್ಲತ್ತದ ಬಟ್ ಒಂದು ಕೋರ್ಟ್ ಕಡೆಗೆ ಹೋದ್ಮೇಲೆ ಒಂದು ಪ್ರಾಬ್ಲಮ್ ಕಾಣ್ಲತ್ತದ ಈ ಟ್ರೈಲರ್ ಒಳಗೆ ಪ್ರೆಸೆಂಟೇಷನ್ ಕೊಟ್ಟರಲ್ಲ ಸಂಕ್ರಾಂತಿ ಟೈಮ್ದಾಗ ಒಂದು ಬಿಗ್ ಮೂವಿ ಟ್ರೈಲರ್ ಅನೌನ್ಸ್ಮೆಂಟ್ ಮಾಡಬೇಕು ಅದನ್ನ ಟೀಸರ್ ಅನೌನ್ಸ್ಮೆಂಟ್ ಮಾಡಬೇಕು ಒಂದು ಎಕ್ಸೈಟ್ಮೆಂಟ್ ಅನ್ನಿಸ್ತದ ಒಡಿಯಾ ಇಂಡಸ್ಟ್ರಿ ನನಗೆ ಎಲ್ತನ ನಾಲೆಜ್ ಅದ ದಮನ್ ಮೂವಿ ಬಂದಮೇಲೆ ಈ ಥರನೂ ಕಡಿಮೆ ಬಜೆಟ್ನಾಗ ಫಿಲ್ಮ್ ತರ್ಬೋದಪ್ಪ ಅಂತ ನನಗೆ ಅನಿಸಿತು ಮತ್ತು ಒಂದರೆ ಇಂಡಸ್ಟ್ರಿ ಮುಂದೆ ಬರ್ತದೆ ಈಗ ಈ ಥರ ಡಿಯರ್ ಪುರುಷೋತ್ತಮ್ ಸಿಂಪಲ್ ಸ್ಟೋರಿ ಮಾಡಿದ್ರಿ ಈಗ ನಾವು ಮಾತಾಡ್ಬೇಕು ಭೋಜ್ಪುರಿ ಇಂಡಸ್ಟ್ರಿ ಅದು ಒಂಥರ ನೆಕ್ಸ್ಟ್ ಲೆವೆಲ್ ಇರ್ತದೆ ಬಾಸ್ ಯಾಕಂದ್ರೆ ಸಾಂಗ್ಸ್ ಏನು ಇರ್ತಾವ ಡೈಲಾಗ್ ಏನು ಇರ್ತಾವ ಮತ್ತು ಹರ್ ಹರ್ ಗಂಗೆ ಮೂವಿ ಬರ್ಲತ್ತಿತ್ತು ಅದನ್ನು ಏನೋ ಅನೌನ್ಸ್ಮೆಂಟ್ ಮಾಡಿಲ್ಲ ಮತ್ತು ಹರ್ ಹರ್ ಮಾಧು ಅದನ್ನು ಮೂವಿ ಇನ್ನೂ ಬರಲಿಲ್ಲ ಮಾತಾಡ್ಬೇಕು ನಮ್ಮ ಕನ್ನಡ ಇಂಡಸ್ಟ್ರಿ ಉಪೇಂದ್ರ ಅವ್ರದ್ದು ಅಪ್ಕಮಿಂಗ್ ಮೂವಿ UI ನಾಳೆಗೆ ಟೀಸರ್ ರಿಲೀಸ್ ಆಗತ್ತದ ಇನ್ನು ಟೀಸರ್ ಟೈಮಿಂಗ್ ಏನೂ ಇಟ್ಟಿಲ್ಲ ಬಟ್ ನಾಳೆಗೆ ಜೂನಿಯರ್ NTRದು ಅವ್ರದ್ದು ಒಂದು ಗ್ಲಿಮ್ ಮಿಲ್ಕರ್ ಟೀಸರ್ ರಿಲೀಸ್ ಆಗತ್ತದ ಸೊ ನೆಕ್ಸ್ಟ್ ಅಪ್ಡೇಟ್ ಬಗ್ಗೆ ಮಾತಾಡಮು ತಮಿಳ್ ಇಂಡಸ್ಟ್ರಿ ಆಯ್ಲಾ ಟ್ರೈಲರ್ ನಿನ್ನೆ ರಿಲೀಸ್ ಆಗ್ಯದ ಬಾಸ್ ಏನು ಟೈಮಿಂಗ್ ಅಂದ್ರೆ ಅದೇ ಟೈಮಿಂಗ್ ಟ್ರೈಲರ್ ರಿಲೀಸ್ ಮಾಡ್ಯಾರ 7 ನಿಮಿಷಕ್ಕೆ ಪರ್ಫೆಕ್ಟ್ಲಿ ಆಗಿ ಟ್ರೈಲರ್ ರಿಲೀಸ್ ಮಾಡ್ಯಾರ ಬಟ್ ಈ ಥರ ಸಬ್ಜೆಕ್ಟ್ ಸ್ಟೋರಿ ಅದಲ್ಲ ಒಂದು ಏಲಿಯನ್ ಮೇಲೆ ಮೂವಿ ಅದ ಇದು ಮೂವಿ ಸಣ್ಣ ಮಕ್ಕಳಿಗೆ ಇಷ್ಟ ಆಗ್ತದ ಬಟ್ ಹಿಂದಿದಾಗೆ ರಿಲೀಸ್ ಮಾಡಿಲ್ಲ ಓನ್ಲಿ ತಮಿಳ್ದಾಗೂ ತೆಲುಗುದಾಗೆ ಟ್ರೈಲರ್ ರಿಲೀಸ್ ಆಗ್ಯದ ಪ್ಯಾನ್ ಇಂಡಿಯಾ ರಿಲೀಸ್ ಮಾಡಬೇಕಿತ್ತು ಒಂದು ಸಣ್ಣ ಊರಿನಾಗ ರೈತರ ಪ್ರಾಬ್ಲಮ್ ಏನೋ ಆಗ್ತದ ಅಲ್ಲಿ ಏಲಿಯನ್ ಬರ್ತದೆ ಏಲಿಯನ್ ಬರ್ಲಕ್ಕೆ ಕಾರಣ ಏನು ಶರತ್ ಕಿಲ್ಕರ್ ಸೈಂಟಿಫಿಕ್ ರೋಲ್ ಪ್ಲೇ ಮಾಡ್ಲತ್ತಾರಲ್ಲ ತೋ ಶರತ್ ಕಿಲ್ಕರ್ ಲಾಸ್ಟ್ ಮೂವಿ ನೋಡಿದೆನಾ ತಾನಾಜಿ ಫಿಲ್ಮ್ ಅದ್ರೊಳಗೆ ಮಹಾರಾಜ್ ಛತ್ರಪತಿ ಶಿವಾಜಿ ಕ್ಯಾರೆಕ್ಟರ್ ರೋಲ್ ಪ್ಲೇ ಮಾಡಿದ್ರಲ್ಲ ಏನು ರೋಲ್ ಇತ್ತು ಬಾಸ್ ಈ ಫಿಲ್ಮ್ನಲ್ಲಿ ಅಂತ ಒಂದು ಸೈಂಟಿಫಿಕ್ ರೋಲ್ ಪ್ಲೇ ಮಾಡ್ಲತ್ತಾರ ಸಣ್ಣ ಹೋಗಿ ತೋರಿಸ್ಲತ್ತಾರ ಇನ್ನೊಂದು ಟೆಕ್ನಾಲಜಿ ದೇಶ ಆ ಥರ ಪ್ರೆಸೆಂಟೇಷನ್ ಕೊಟ್ಟಾರ ಟ್ರೈಲರ್ ಒಳಗೆ ಅದು ಏನು ಸ್ಟೋರಿ ಗೊತ್ತಾಗಲಾಗದ ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೆಲ್ಲ AR ರೆಹಮಾನ್ ಮ್ಯೂಸಿಕ್ ಕೊಟ್ಟಾರ ಅದು ಸರಿಯಾದ ಮ್ಯೂಸಿಕ್ ಎಕ್ಸೈಟ್ಮೆಂಟ್ ಆದ ಬಟ್ ಡಿಸಪಾಯಿಂಟ್ ಏನು ಈ ಮೂವಿ ಪ್ಯಾನ್ ಇಂಡಿಯಾ ಯಾಕೆ ರಿಲೀಸ್ ಮಾಡಲಾಗ್ಯಾರ ಮತ್ತು ಈ ಫಿಲ್ಮ್ನಲ್ಲಿ ರಕುಲ್ ಪ್ರೀತ್ ಸಿಂಗ್ ಅರ ಯಾಕಂದ್ರು ಅವ್ರು ಎಷ್ಟೋ ಮೂವಿಗಳು ನೋಡಿನ ಬಾಲಿವುಡ್ ಮೂವಿನೂ ನೋಡಿನ ತೆಲುಗುದಾಗ ನೋಡೀನಿ ಮತ್ತು ತಮಿಳ್ದಾಗೂ ನೋಡೀನಿ ರುಟೀನ್ ಫೇಸ್ ಏನು ಎಕ್ಸ್ಪ್ರೆಷನ್ ಇರಲ್ಲ ಅದೇ ರಿಪೀಟ್ ರೀಸೆಂಟ್ಲಿ OTTದಾಗ ಒಂದು ಮೂವಿ ಬಂದಿತ್ತು ಛತ್ರಿವಾಲ ಸ್ಟೋರಿ ಸರಿಯಾಗಿತ್ತು ಬಟ್ ಎಕ್ಸ್ಪ್ರೆಷನ್ ಅದೇ ಇತ್ತು ಏನೂ ಚೇಂಜ್ ಇದ್ದಿಲ್ಲ ಈ ಫಿಲ್ಮ್ನಲ್ಲಿ ಏನೂ ಡೈಲಾಗ್ ಅವ್ರಿಗೆ ಕೊಟ್ಟಿಲ್ಲ ಒಂದು ಪ್ಲೇಸ್ನಾಗ ಅವ್ರಿಗೆ ಪ್ರೆಸೆಂಟೇಷನ್ ಕೊಟ್ಟರೆ ಓಕೆನೋ ಅಂತೀವಲ್ಲ ಫಿಲ್ಮ್ನಲ್ಲಿ ಜಾಸ್ತಿ ಏನಂದ್ರೆ ಕಾಮಿಡಿ ಮತ್ತು ಆ್ಯಕ್ಷನ್ ಮೂವಿ ಅಂತಲ್ಲ ಒಂದು ಕಾಮಿಡಿ ಮತ್ತು ಏಲಿಯನ್ ಮೇಲೆ ಬೇಸ್ ಮೂವಿ ಅದಲ್ಲ ತೋ ಯೋಗಿ ಬಾಬು ಫಿಲ್ಮ್ನಲ್ಲಿ ಯಾರ ఎవర్రా ఏలియన్ నువ్వేలియన్ మీ అబ్బేలియన్ మీ అమ్మేలియన్ ಅವ್ರು ಇದ್ಮೇಲೆ ಆಯ್ತು ಕಾಮಿಡಿ ಅಂತ ನೆಕ್ಸ್ಟ್ ಲೆವೆಲ್ ಇರ್ತದೆ ಮತ್ತು ಇಲ್ಲಿ ನಾವು ಮಾತಾಡೋ ನೆಕ್ಸ್ಟು ಹೀರೋ ಬಗ್ಗೆದಾಗ ಶಿವ ಕಾರ್ತಿಕ್ ಅವ್ರ ಬಗ್ಗೆದಾಗೆ ಅವ್ರ ಆ್ಯಕ್ಟಿಂಗ್ ಸರಿಯಾಗಿರ್ತದೆ ಬಾಸ್ ಯಾಕಂದ್ರೆ ಈ ಫಿಲ್ಮ್ನಲ್ಲಿ ಅವರು ಫಿಲ್ಮ್ ಡೈರೆಕ್ಟರ್ ರವಿಕುಮಾರ್ ಅವ್ರ ಫಿಲ್ಮ್ಸಲ್ಲಿ ಒಂದು ರೊಕ್ಕನೂ ತೊಗೊಂಡಿಲ್ಲ ಅಂತ ಮತ್ತು ಹೀರೋನು ಒಂದು ರೊಕ್ಕ ತೊಗೊಂಡಿಲ್ಲ ಅಂತ ಯಾಕೆ ತೊಗೊಂಡಿಲ್ಲ ಅಂದರು ಈ ಮೂವಿ ಹಿಟ್ ಆದಮೇಲೆ ಅದು ಎಷ್ಟು ಗಳಿಸ್ತದ ಅವಾಗ ನಾವು ರೊಕ್ಕ ತೊಗೋತೀವಿ ಅಂತ ಇಬ್ಬರು ಅನೌನ್ಸ್ಮೆಂಟ್ ಮಾಡ್ಯಾರಂತ ಮತ್ತು ಈ ಸೆಕೆಂಡ್ ಪಾರ್ಟ್ನು ಬರೋದದ ಸೆಕೆಂಡ್ ಪಾರ್ಟ್ ಸ್ಟೋರಿನೂ ಹೀರೋಗೆ ಇಷ್ಟ ಆಗ್ಯದಂತ ಶಿವ ಕಾರ್ತಿಕ್ ಅವರಿಗೆ ಅದೇ ಅಂತೀವಿ ಮತ್ತು ಯಾಕಪ್ಪ ಪ್ಯಾನ್ ಇಂಡಿಯಾ ರಿಲೀಸ್ ಆಗಲಾಗದ ಇವೆಲ್ಲ ನಮ್ಗೆ ಡೌಟ್ ಇರ್ತವೆ ಬಟ್ ಓಕೆ ಟ್ರೈಲರ್ ಸರಿಯಾಗದ ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಏನಾದರೂ ಈ ಮೂವಿ 12-13 ತಾರೀಕು ರಿಲೀಸ್ ಆಗ್ಲತ್ತದ ಬಟ್ 12 ತಾರೀಕು ದಿನ ಮುಟ್ಟ ಮೂವಿಗಳು ರಿಲೀಸ್ ಆಗ್ಲತ್ತದ ಫಸ್ಟ್ ಮಾತಾಡ್ಬೇಕಂದ್ರೆ ಇವತ್ತು ನೈಟ್ ಗುಂಟೂರು ಕಾರಂ ಟ್ರೈಲರ್ ರಿಲೀಸ್ ಆಗತ್ತದ ಈಗ ಆಂಧ್ರ ತೆಲಂಗಾಣದಾಗ ನಾವು ಮಾತಾಡ್ಬೇಕಂದ್ರೆ ಮಹೇಶ್ ಬಾಬು ಬಿಗ್ ಸ್ಟಾರ್
ಅವ್ರ ಮೂವಿ ಬಂತಂದ್ರೆ ಯಾವ ಮೂವಿಗಳ್ನು ಎದುರು ನಡೆಯಲ್ಲ ಬರೋಬ್ಬರಿ. ಯಾಕಂದ್ರೆ ಆಲ್ಮೋಸ್ಟ್ ಥಿಯೇಟರ್ನಲ್ಲಿ ಅವ್ರ ಫಿಲ್ಮ್ಗಳೇ ನಡಿತೇವೆ. ಈಗ ಅದ್ರ ಅಪೋಸಿಟ್ ನಾವು ಮಾತಾಡ್ಬೇಕಂದ್ರೆ ಹನುಮಾನ್ ಮೂವಿ ರಿಲೀಸ್ ಆಗ್ಲತ್ತದ, ಅದು ಪ್ಯಾನ್ ಇಂಡಿಯಾ ರಿಲೀಸ್ ಮಾಡ್ಲತ್ತಾರ. ಈಗ ಹನುಮಾನ್ ಮೂವಿ ಅದೇ ಡೇಟಿಗೆ ಹೊಂಟದ. ಡೇಟಿಗೆ ಯಾಕೆ ಹೊಂಟ ಅಂತಂದ್ರು ಆಲ್ರೆಡಿ ಹಿಂದಿ ಬೆಲ್ಟ್ನಾಗ ನಾವು ಮಾತಾಡ್ಬೇಕಂದ್ರು ಅದು ಡೇಟ್ ಪೈಲೇ ಫಿಕ್ಸ್ ಮಾಡಿಬಿಟ್ಟಾರ. ಈಗ ಗುಂಟೂರು ಕಾರಂ ಸಡನ್ಲಿ ಡೇಟ್ ಇಟ್ಟಾರ ಈ ಥರ ಅಲ್ಲತ್ತರ. ಬಟ್ ಸಿಂಗಲ್ ಸ್ಕ್ರೀನಲ್ಲಿ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಸಿಂಗಲ್ ಸ್ಕ್ರೀನ್ ಮಹೇಶ್ ಬಾಬು ಫಿಲ್ಮ್ಸ್ ಆಲ್ಮೋಸ್ಟ್ ಥಿಯೇಟರ್ನಲ್ಲಿ ಫುಲ್ ಅವ. ಈಗ ಹನುಮಾನ್ ಮೂವಿಗೆ ಜಾಸ್ತಿ ಸ್ಕ್ರೀನ್ ಸಿಗಲ್ಲ ಅದಕ್ಕೂ. ಈಗ ಸಿಕ್ಕೋದ್ರೆ ಮಲ್ಟಿಪ್ಲೆಕ್ಸ್ ಥಿಯೇಟರ್ನಲ್ಲಿ ಸಿಗ್ತಾವೆ. ಐಮ್ಯಾಕ್ಸ್ ಥಿಯೇಟರ್, PVR ಆ ಥರ ಪ್ರೆಸೆಂಟೇಷನ್ ಥಿಯೇಟರ್ನಲ್ಲಿ ಮಾಲ್ದಾಗ ನಮಗೆ ಕಾಣ್ತಾವೆ. ಬಟ್ ಸಿಂಗಲ್ ಸ್ಕ್ರೀನ್ ಥಿಯೇಟರ್ನಲ್ಲಿ ಇಲ್ಲಿ ಹನುಮಾನ್ ಮೂವಿ ಮುಟ್ಟ ಕಡಿಮೆ ಕಾಣ್ತಾವೆ. ಅದು ಸಂಗಟ್ಟೆ ವೆಂಕಟೇಶ್ ಮೂವಿ ಹೊಂಟದ. ಈಗಲ್ ಮೂವಿ ಪೋಸ್ಟ್ಪೋನ್ ಆಯ್ತು ರವಿ ತೇಜದ ಅವ್ರದ್ದು. ಮತ್ತು ಈ ಮೂವಿ ಇದಕ್ಕೆ ಸ್ಕ್ರೀನ್ ಸಿಗ್ತಾವೆ. ಮತ್ತು ಈ ಮೂವಿ ಪ್ರಮೋಷನ್ ಇನ್ನೂ ತೆಲುಗುದಾಗ ಆಗಿಲ್ಲ. ಪ್ರಮೋಷನ್ ತೆಲುಗುದಾಗ ಮಾಡಬೇಕು. ಈ ಮೂವಿ ಸ್ಟೋರಿ ಎಲ್ಲ ಮಂದಿಗೆ ಗೊತ್ತಾಗಬೇಕು. ಮತ್ತು ಪ್ರಮೋಷನ್ ಮಾಡಿಬಿಟ್ಟು ಈ ಮೂವಿ ಬಗ್ಗೆ ಏನು ಡಿಸ್ಕಸ್ ಮಾಡ್ತಾರೆ, ಏನು ಮಾತಾಡ್ತಾರೆ. ತೋ ನಾಳೆಗೆ ಮತ್ತೆ ಇದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ನಾನು ಡೆಫಿನೆಟ್ಲಿ. ಶಿವಕಾರ್ತಿಕ್ ಆಗಲಿ ಮತ್ತು ಡೈರೆಕ್ಟರ್ ಇವ್ರ ಫಿಲ್ಮ್ ಬಗ್ಗೆ ಏನು ಮಾತಾಡ್ದೆ. ಆಲ್ರೆಡಿ ತಮಿಳ್ದಾಗ ಪ್ರಮೋಷನ್ ಆಗ್ಯದ. ಬಟ್ ತಮಿಳ್ ನನಗೆ ಸ್ವಲ್ಪ ಬರೋಬ್ಬರಿ ಅರ್ಥ ಆಗಲ್ಲ. ಬಟ್ ತೆಲುಗುದಾಗ ಪ್ರಮೋಷನ್ ಮಾಡ್ತಲ್ಲ ಅದು ಏನು ಸ್ವಲ್ಪ ಡೀಟೇಲಾಗಿ ನಮಗೆ ಗೊತ್ತಾಗ್ತದೆ ಈ ಮೂವಿ ಬಗ್ಗೆ ಅವ್ರು ಏನು ಮಾತಾಡ್ಲತ್ತಾರ, ಏನು ಡಿಸ್ಕಸ್ ಮಾಡ್ಲತ್ತಾರಂತೂ. ತೋ ಇವತ್ತು ನೈಟ್ ಇಲ್ಕೊಂಡು ನಾಳೆಗೆ ಇದು ಪ್ರಮೋಷನ್ ತೆಲುಗುದಾಗ ಮಾಡ್ತಾರೆ. ಇವತ್ತಂತಕ ಮಾಡ್ಲಿಕ್ಕಾಗಲ್ಲ. ಯಾಕಂದ್ರೆ ಒಂದು ಕಡೆಗೆ ಮಹೇಶ್ ಬಾಬುದು ಇವತ್ತು ಗುಂಟೂರು ಕಾರಂ ಪ್ರೀ ಇವೆಂಟ್ ಇಲ್ಕ ಟೈಲರ್ ರಿಲೀಸ್ ಮಾಡ್ತಾರಲ್ಲ, ಅದಕ್ಕೆ ಒಂದು ಕಡೆಗೆ ಹೈ ಲೆವೆಲ್ ಇರ್ತದೆ. ನಾ ಸ್ವಾಮಿರಂಗ ನಾಗಾರ್ಜುನ್ ಮೂವಿ ಬರ್ಲತ್ತದ. ಮತ್ತು ವೆಂಕಟೇಶ್ ಅದು ಮೂವಿ ಸೈಂದಾ ಮೂವಿ ಬರ್ಲತ್ತದ. ಅದೇ ಡೇಟಿಗೆ ರಿಲೀಸ್ ಆಗ್ತದೆ. ನಾ ಸ್ವಾಮಿರಂಗ ಅದೇ ಡೇಟಿಗೆ ರಿಲೀಸ್ ಆಗ್ಲತ್ತದ. ಈ ಮೂವಿ ಆಯ್ಲ ಮೂವಿಗೂ ಎಷ್ಟು ಸ್ಕ್ರೀನ್ಗಳು ಸಿಗ್ತಾವ, ಎಷ್ಟು ಥಿಯೇಟ್ರ್ಗಳು ಸಿಗ್ತಾವ, ಸಿಂಗಲ್ ಸ್ಕ್ರೀನ್ ಸಿಗ್ತಾವ, ಮಲ್ಟಿಪ್ಲೆಕ್ಸ್ ಸಿಗ್ತಾವ, ಅದು ಥೋಡೆ ನಮಗೆ ಗೊತ್ತಾಗ್ತದ. 12 ತಾರೀಕು ಯಾವಾಗ ಬರ್ತದೆ ಡೀಟೇಲಾಗಿ ನಮಗೆ ಗೊತ್ತದ ಯಾವ ಮೂವಿಗೆ ಎಷ್ಟು ಸ್ಕ್ರೀನ್ಗಳು ಸಿಕ್ಕಾವಂತೂ, ಮೂವಿ ಟೈಮಿಂಗ್ ಏನಿರ್ತದೆ ಅಂತೂ. ಗುಂಟೂರು ಕಾರಂ ಮುಂಜಾನೆ 5 o'clock ರಿಲೀಸ್ ಆಗ್ತದೆ ಮೂವಿ. ಆ ಥರ ಕ್ರೇಜಿಲೆಸ್ ಎಲ್ಲೂ ಮುಂದೆ ವೆಯ್ಟ್ ಮಾಡ್ಲತ್ತೀನಿ. ಇವಾಗ ವೆಯ್ಟ್ ಮಾಡ್ಲತ್ತಿದ್ವಿ. ಬಟ್ ಇವತ್ತು ಈವ್ನಿಂಗ್ ಗೊತ್ತಾಗ್ತದ ಮೂವಿ ಟೇಲರ್ ಹೆಂಗಂತೂ. ನಾನು ಆ ಟೇಲರ್ ಸಲಕ್ಕೆ ವೆಯ್ಟ್ ಮಾಡ್ಲತ್ತೀನಿ. ಬಟ್ ನನಗಂತಕ ನಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ಏನಂದ್ರು ಒಡಿ ಇಂಡಸ್ಟ್ರಿಯಲ್ಸಿ ಒಂದು ಬಿಗ್ ಮೂವಿ ಸಂಕ್ರಾಂತಿ ಟೈಮ್ದಾಗ ಬರ್ತಾವೆ ನಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ. ಬಟ್ ಆ ಥರ ಆಗಲಿಲ್ಲ. ಮತ್ತು ನಾಳೆಗೆ UI ಉಪೇಂದ್ರದ ಟೀಸರ್ ಬರೋದದ. ಅಷ್ಟೊಂದು ಗ್ಲಿಮ್ ರಿಲೀಸ್ ಮಾಡಿದ್ರಲ್ಲ, ಓನ್ಲಿ ವಾಯ್ಸ್ ರಿಲೀಸ್ ಆಗಿತ್ತು. ನನಗಂತಕ ಅಷ್ಟು ಓಕೆ ನನಗೆ ಅನಿಸಿದೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನನಗೊಂದು ವಾಯ್ಸ್ ಸರಿಯಾಗಿ ನನಗೆ ಅನಿಸಿದ್ದು. ಇವತ್ತು ನಾಳೆಗೆ ಟೇಲರ್ ರಿಲೀಸ್ ಆಗ್ತಾಯಿಲ್ಲ, ನಾಳೆಗೆ ಟೀಸರ್ ರಿಲೀಸ್ ಆಗ್ತಾಯಿಲ್ಲ. ಒಂದು ನ್ಯೂ ಟೀಸರ್ ರಿಲೀಸ್ ಮಾಡ್ತಿರ್ಬೇಕು ಉಪೇಂದ್ರ ಅವ್ರು ಸರ್. ನನಗೆ ಆ ಥರ ಅನ್ಸ್ಲತ್ತದ. ಆ ಟೇಲರ್ ಸೆಲೆಕ್ಟ್ ಅದು ಟೀಸರ್ ಸೆಲೆಕ್ಟ್ ವೇಟ್ ಮಾಡ್ತೀನಿ ನಾಳೆಗೆ. ಮತ್ತು NTRದು ಅದನ್ನ ಒಂದು ಗ್ಲಿಮ್ ಇಲ್ಕರ್ ಟೀಸರ್ ಅನೌನ್ಸ್ಮೆಂಟ್ ಆಗೋದದ. ಸೊ ಇಷ್ಟಕ್ಕನ ರಿಲೀಸ್ ಆಗವ ಈಗ ಪ್ರಯತ್ನ ಮಾಡ್ಲತ್ತೀನಿ. ಎಲ್ಲೋ ರಿವ್ಯೂ ಕೊಡ್ಬೇಕಂತ ಕೋಶಿಶ್ ಮಾಡ್ಲತ್ತೀನಿ ನಾ. ಐ ಹೋಪ್ ವೇಟಿಂಗ್ ಅದ. ನನಗಂತಕ ಆಯ್ಲಾ ಟೇಲರ್ ಹಂಗಂತ ಸರಿಯಾಗಿ ಅನ್ಸದ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ. ಸೊ ಇದೆಲ್ಲ ಕೇಳಿಗಿಸ್ ನಿಮಗೆ ಹೆಂಗೆ ಅನ್ಸೋದು ಕಾಮೆಂಟ್ ಮಾಡಿ. ಆಯ್ಲಾ ಟೇಲರ್ ನೋಡಿಗಿಸ್ ನಿಮಗೆ ಹೆಂಗೆ ಅನ್ಸದ ಅದನ್ನು ಕಾಮೆಂಟ್ ಮಾಡಿ ಹೇಳ್ರಿ. ಸೊ ನನ್ನ ವೀಡಿಯೋ ಪಸಂದ ಲೈಕ್ ಮಾಡಿ, ಸಪೋರ್ಟ್ ಕೊಡಿ. ಟೇಕ್ ಕೇರ್ ಆ್ಯಂಡ್ ಬೈ.